ಬಂದಾಯ್ತು. ಇನ್ಯಾರು ನಿನ್ನ ಮುಟ್ಟಕ್ಕಾಗಲ್ಲ. ಬಾ. ಮೇಡಮ್, ನಾವು ಬರೋ ವಿಷಯ ಅವ್ರಿಗೆ ಗೊತ್ತಾಗಿ ಮೋಸ್ಟ್ಲಿ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿರಬೇಕು. ಬಟ್ ಡೋಂಟ್ ವರಿ ಮೇಡಮ್, ಯಾವುದಾದ್ರೂ ಒಂದು ಲೀಡ್ ಸಿಗುತ್ತೆ. ನಿಮ್ಗೆ ಏನೇ ವಿಷಯ ಗೊತ್ತಾದರೂ ಇಮಿಡಿಯೇಟ್ ನಮ್ಗೆ ಫೋನ್ ಮಾಡಿ ಮೇಡಮ್, ನಾವು ಬರ್ತೀವಿ. ನೀವು ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಸರಿ ಸರ್. ಸುಬ್ಬು, ಏನು ಮಾಡೋದು ಸುಬ್ಬು? ಈಗ ಅವ್ರನ್ನ ಎಲ್ಲಂತ ಹುಡ್ಕೋದು ನಾವು ಮತ್ತೆ? ಏನೇ ಆದರೂ ಸರಿ, ನೆನೆನ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ಬೇಕಾಗಿತ್ತು. ಸಿಕ್ಕಿದ್ದು ಒಂದೇ ಒಂದು ಅವಕಾಶ, ಅದನ್ನು ಕಳ್ಕೊಂಡ್ಬಿಟ್ವಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮೇಡಮ್. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಿಮ್ಗೆ ಹೇಳ್ತೀವಿ. ಆದರೆ ಕಂಪ್ಲೇಂಟು FIR ಅಂತ ಏನೂ ಮಾಡಬೇಡಿ. ಇದು ಅನ್ಅಫಿಷಿಯಲ್ ಆಗಿ ಇರಲಿ, ಹೊರಗಡೆ ಎಲ್ಲೂ ಗೊತ್ತಾಗೋದು ಬೇಡ. ಸರಿ ಸುಬ್ಬಿ ಅವರೇ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಹೋಗಬೇಡಿ. ಏನೇ ವಿಷಯ ಬಂದರೂ ಇಮಿಡಿಯೇಟ್ ನನಗೆ ಕಾಲ್ ಮಾಡಿ, ನಾನೇ ಖುದ್ದಾಗಿ ಬರ್ತೀನಿ. ರೀ ನಾರಾಯಣ್, ಇಲ್ಲಿ ಬೀಟ್ ಹಾಕ್ರಿ. ಯಾವುದಾದ್ರೂ ಮೂವ್ಮೆಂಟ್ ಇದ್ದರೆ ನಾನು ತಿಳಿಸ್ರಿ. ಸುಬ್ಬಿ ಸರ್, ಇನ್ನು ಹೆಚ್ಚೊತ್ತು ನಾವು ಇರೋದು ಬೇಡ, ಇಲ್ಲೇ ನಡೀರಿ ಹೋಗೋಣ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ ಮೇಡಮ್. ಓ ಗಾಡ್, ಪೊಲೀಸ್ ಇದ್ದಾರೆ ಅಂದರೆ ರೈಡ್ ಆಗಿದೆಯಾ? ಹಾಗಾದರೆ ಎಲ್ಲರೂ ಸಿಕ್ಕಾಕೊಂಡಿದ್ದಾರಾ? ಅದಕ್ಕೆ ಎಲ್ಲರೂ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರಾ? ಆ ಪೃಥ್ವಿ ಏನಾದರೂ ಪೊಲೀಸ್ರ ಕೈಗೆ ಸಿಕ್ಕು ನನ್ನ ಬಗ್ಗೆ ಎಲ್ಲ ಹೇಳಿಬಿಟ್ಟಿದ್ರೆ, ನನ್ನ ಬಗ್ಗೆ ಎಲ್ಲ ಸೀಕ್ರೆಟ್ ಗೊತ್ತಿರೋದು ಅವನಿಗೆ ಮಾತ್ರ. ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ರಹಸ್ಯ ಪ್ರಪಂಚಕ್ಕೆಲ್ಲ ಗೊತ್ತಾಗುತ್ತಲ್ಲ. ಈಗ ನಾನು ಅಲ್ಲಿಗೆ ಹೋದರೆ ಜೀವನ ಪೂರ್ತಿ ನಾನು ಜೈಲಲ್ಲೇ ಕೊಳಿಬೇಕಾಗತ್ತೆ. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಎಂತ ಅನಾಹುತ ಆಗೋಯ್ತು. ನನಗೇನು ಮಾಡಲಿ? ಮನೆಗೆ ಹೋಗ್ಲಾ ಅಥವಾ ಊರು ಬಿಟ್ಟೆ ಹೊರಟೋಗ್ಲಾ? ಪೊಲೀಸ್ನವರಿದ್ದಾರೆ, ಆದರೆ ನಮ್ಮ ಹುಡುಗರೆಲ್ಲೂ ಕಾಣಿಸ್ತಿಲ್ವಲ್ಲ. ಎಲ್ಲಿ ಹೋದ್ರು ಇವರು? ಅಂದರೆ ನಮ್ಮ ಹುಡುಗರು ಸಿಕ್ಕಾಕೊಳ್ಳಿಲ್ವಾ? ಹಾಗೇನಾದರೂ ಆಗಿದ್ರೆ ಅವ್ರು ನನಗೆ ಫೋನ್ ಮಾಡಬೇಕಿತ್ತಲ್ಲ. ಇಷ್ಟೊತ್ತಾದರೂ ಅವ್ರು ನನಗೆ ಫೋನು ಮಾಡಲಿಲ್ಲ. ನಮ್ಮ ಹುಡುಗರನ್ನೇನಾದರೂ ಅರೆಸ್ಟ್ ಮಾಡಿದಾರ? ಏನು ಗೊತ್ತಾಗ್ತಿಲ್ವಲ್ಲ. ಒಂದು ವೇಳೆ ಪೊಲೀಸ್ ಬರೋದು ಗೊತ್ತಾಗಿ ನಮ್ಮ ಹುಡುಗರೆಲ್ಲ ಎಸ್ಕೇಪ್ ಆಗ್ಬಿಟ್ರಾ? ಹಾಗೇನಾದ್ರೂ ಆಗಿದ್ರೆ ಈ ಪೃಥ್ವಿ ಎಲ್ಲ ಹೋದ? ಹೇಳು ಸುಂದ್ರ. ಮೇಡಮ್, ಶ್ರಾವಣಿ ಸುಬ್ಬು ಇಬ್ಬರು ಮನೇಲಿಲ್ಲ ಮೇಡಮ್. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಅವರು ಮನೆಯಿಂದ ಎಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಈಗ ಅವರನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಮೇಡಮ್. ಮುಚ್ಚೋ ಬಾಯಿ. ನನ್ನ ಹತ್ರನೇ ಗೇಮ್ ಆಡ್ತೀಯ ನೀನು? ಅವರು ಮನೆಯಿಂದ ಎಸ್ಕೇಪ್ ಆಗಿ ಸೀದಾ ನನ್ನ ಬುಡಕ್ಕೆ ಬೆಂಕಿ ಇಡಕ್ಕೆ ಬಂದಿದ್ದಾರೆ. ಬೆಂಕಿನ? ಎಲ್ಲಿ? ಫೈರ್ ಇಂಜಿನಿಯರ್ ಕಾಲ್ ಮಾಡಲ ಮೇಡಮ್? ಜಸ್ಟ್ ಸ್ಟಾಪ್ ಇಟ್ ಸುಂದ್ರ. ತಲಹರಟೆ ಮಾಡಬೇಡ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದೆ ನಿನಗೆ? ಗೊತ್ತಿಲ್ವಲ್ಲ ಮೇಡಮ್, ಏನು ಮಾಡಲಿ? ರಾತ್ರಿ ಪೂರ್ತಿ ಅವ್ರ ರೂಮ್ ಮುಂದೆನೆ ಬಾಗ್ಲ ಹತ್ರಕ್ಕೆ ಹಂಗೆ ಕಾಯ್ಕೊಂಡು ಕೂತಿದ್ದೆ ಮೇಡಮ್. ಅದು ಯಾವ ಸೈಕಲ್ ಗ್ಯಾಪಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂದರೆ ಗೊತ್ತಾಗ್ತಾ ಇಲ್ವಲ್ಲ ಮೇಡಮ್. ಇವಷ್ಟೇ ಮಾಡಬೇಡಿ ಮೇಡಮ್. ನಾನು ಈಗಲೇ ಶ್ರಾವಣಿ ಅಥವಾ ಸುಬ್ಬುಗೆ ಫೋನ್ ಮಾಡ್ಬಿಟ್ಟು ಎಲ್ಲಿದ್ದಾರೆ ತಿಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮೇಡಮ್. ಆದಷ್ಟು ಬೇಗ ಕೆಲಸ ಮಾಡು. ಕರೆಕ್ಟ್? ಸರಿ ಮೇಡಮ್, ಹಾಗೆ ಮಾಡ್ತೀನಿ. ಅಲ್ಲ, ಆ ಪೃಥ್ವಿ ಪೊಲೀಸ್ ಅವ್ರ ಜೊತೆನೂ ಇಲ್ಲ, ನಮ್ಮ ಹುಡುಗರ ಹತ್ರನೂ ಇಲ್ಲ. ಹಾಗಿದ್ಮೇಲೆ ಎಲ್ಲ ಹೋಗಿರ್ಬೋದು ಅವನು? ಯಾರು ಕರ್ಕೊಂಡು ಹೋಗಿರ್ಬೋದು ಅವನ್ನ? ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ಒಂದು ಅರ್ಥ ಆಗ್ತಿಲ್ಲ. ಒಂದು ವೇಳೆ ಪೊಲೀಸ್ ಅವ್ರ ಕೈಗೆ ಸಿಕ್ಕಿದ್ರೆ ಅವ್ನು ಅಲ್ಲೇ ಇರಬೇಕಿತ್ತು, ಅಥವಾ ನಮ್ಮ ಹುಡುಗರ ಹತ್ರ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ಫೋನ್ ಮಾಡಿ ನನಗೆ ವಿಷಯ ಹೇಳಬೇಕಿತ್ತು. ಇಲ್ಲ ಇಲ್ಲ, ಈ ಆಟದಲ್ಲಿ ನಾವು ಮಾತ್ರ ಅಲ್ಲ, ಯಾವುದೋ ಮೂರನೇ ಕೈಯೂ ಇದೆ. ಅದು ಯಾರಾಗಿರ್ಬೋದು?
ಪೃಥ್ವಿ, ಈ ಜಾಗಕ್ಕೆ ಯಾರ ಕೈಲೂ ಬರೋಕ್ಕಾಗಲ್ಲ ಕಣೋ. ಈ ಜಾಗನ ಯಾರಿಂದಲೂ ಕಂಡುಹಿಡಿಯೋಕ್ಕಾಗಲ್ಲ. ನೀನಿಲ್ಲಿ ಕ್ಷೇಮವಾಗಿರ್ಬೋದು. ಕೂತ್ಕೋ. ಪೃಥ್ವಿ, ಎಷ್ಟು ವರ್ಷ ಆಗೋಯ್ತು ನೀನು ನೋಡಿ. ಏನಾಗೋಯ್ತು ನಿನಗೆ? ಇಷ್ಟು ವರ್ಷ ದೂರ ಆಗೋಗಿದ್ದೆ ನೀನು. ನೀನು ಬದುಕಿದ್ಯೋ ಇಲ್ವೋ ಅಂದ್ಕೊಂಡಿದ್ದೀವಿ ನಾವು. ಕಡೆಗೂ ಸಿಕ್ತಿಯಲ್ಲ, ಅದಕ್ಕೆ ಹೇಳೋದು ಸತ್ಯಕ್ಕೆ ಸಾವಿಲ್ಲ ಅಂತ. ನಿನ್ನ ಒಳಗಿರೋ ಸತ್ಯನ ಪ್ರಪಂಚಕ್ಕೆ ಹೇಳಬೇಕಾಗಿತ್ತು, ಅದಕ್ಕೆ ನೀನು ಉಳ್ಕೊಂಡಿದ್ದೀಯ. ಸರಿ ಸರಿ, ಈ ವಿಷಯನ ಆಮೇಲೆ ಮಾತಾಡೋಣ. ಮೊದಲು ನಿನ್ನನ್ನು ಮೊದಲಿನ ಪೃಥ್ವಿಯಾಗಿ ನೋಡ್ಬೇಕು ನಾನು. ಅದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ, ಬಂದೇ ಇರೋ. ಮೇಡಮ್ ವಿಜಯಾಂಬಿಕಾ ಮೇಡಮ್ ನನಗೆ ಕಾಲ್ ಮಾಡ್ಬಿಟ್ಟು ಕ್ಯಾಕರ್ಸ್ ಮಕ್ಕ ಹೋಗಿದ್ರು ಮೇಡಮ್. ನಾನು ಹಿಂಗೆ ಹೊರಸ್ಕೊಂಬಿಟ್ಟೆ. ಹೋಗಿದ್ರಾ? ಯಾಕೆ? ಅದೇ ಮೇಡಮ್, ನಿಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾವು ಅವ್ರಿಗೆ ಕೊಡಬೇಕಿತ್ತಲ್ಲ. ಅದೇ ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ಯಾಕೆ ಅಂತೆಲ್ಲ ಕೇಳಿದ್ರು ಮೇಡಮ್. ನಾ ಅವ್ರಿಗೆ ನಿಮ್ಮ ಬಗ್ಗೆ ಏನು ಹೇಳಲೇ ಇಲ್ಲ. ಅದಕ್ಕೆ ನೀನು ನಮ್ಮ ಹತ್ರ ಕೆಲಸಕ್ಕಿರೋದೇ ವೇಸ್ಟು. ಅವರು ನಿನಗೆ ಗೊತ್ತಿಲ್ಲದೆ ಇರೋಂಗೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ನನ್ನ ಕೆಲಸಕ್ಕೆಲ್ಲ ಮಣ್ಣು ಹಾಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕ್ಯಾಕರ್ಸ್ ಬಾಯ್ ಬಂದಂಗೆ ಗೊತ್ತಾಗ್ಬಿಟ್ರು ಮೇಡಮ್. ನನಗೇನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಮೇಡಮ್. ಮೇಡಮ್, ನಾವು ಹಿಂಗೆ ಮಾಡಿದ್ರೆ ಹೇಗೆ? ಅವ್ರು ಯಾರು, ಅವ್ರನ್ನ ಯಾಕೆ ಅಲ್ಲಿ ಕಟ್ಟಾಕಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ನಮಗಿರೋದು ಒಂದೇ ದಾರಿ, ಅದು ಪಾವನ ಹತ್ರನೇ ಅವ್ರನ್ನ ನಾವೇ ಕಿಡ್ನಾಪ್ ಮಾಡಿಸಿದೀವಿ ಅಂತ ಹೇಳಿಸ್ಬಿಟ್ರೆ. ಸುಮ್ಮನಿರೋ, ಆ ಥರ ಹೇಳಿದ್ರೆ ನಿನ್ನ ಸುಮ್ಮನೆ ಬಿಡ್ತಾರೆ ಅವರು? ಏನೂ ಮಾಡ್ಕೊಳಕ್ಕಾಗಲ್ಲ ಬಾವ. ಅವ್ರನ್ನ ಅಷ್ಟು ವರ್ಷದಿಂದ ಅಲ್ಲಿ ಕಟ್ಟಾಕಿದ್ದಾರೆ ಅಂದರೆ ಅವ್ರು ಮುಖ್ಯವಾದ ವ್ಯಕ್ತಿನೇ ಆಗಿರ್ತಾರೆ. ಅವ್ರು ಸಿಗೋ ತನಕ ನಮಗೇನು ಮಾಡೋಕ್ಕಾಗಲ್ಲ. ನೀವು ಹೇಳ್ತಿರೋದು ಕರೆಕ್ಟ್ ರೀ. ನಾವೇ ಆ ವ್ಯಕ್ತಿನ ಬಚ್ಚಿಟ್ಟಿದ್ದೀವಿ ಅಂತ ವಿಜಯಾಂಬಿಕಾಗೆ ಹೇಳ್ಸಿದ್ರೆ ಆ ವ್ಯಕ್ತಿ ಬಗ್ಗೆ ಏನಾದರೂ ವಿಷಯ ವಿಜಯಾಂಬಿಕಾ ಬಿಟ್ಕೊಡ್ಬಹುದು. ಒಳ್ಳೆ ಐಡಿಯಾ ಇದು. ಹಾಗಾದರೆ ಆ ವ್ಯಕ್ತಿನ ನೀವೇ ಕರ್ಕೊಂಡೋಗಿದ್ರಂತ ಅಂತ ನಾನೇ ಹೇಳ್ಬಿಡ್ಲಾ ಮೇಡಮ್ ಅವ್ರಿಗೆ? ಬೇಡ 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 ಬೇಡ, ಹಂಗೆ ಹೇಳಿದರೆ ಇಷ್ಟು ವಿಷಯ ಬಿಟ್ಕೊಟ್ಬಿಟ್ಟಿದೀವ ಅಂತ ಅವ್ರಿಗೆ ಡೌಟ್ ಬರುತ್ತೆ. ನೀವು ಏನು ಹೇಳಬೇಕಂದ್ರೂ ಇಂಡೈರೆಕ್ಟಾಗಿ ಹೇಳ್ಬೇಕು ಬಾವ. ಇಂಡೈರೆಕ್ಟಾಗಿ ಅಂತಂದರೆ ಅಂದರೆ ಕಲ್ಲು ಹೊಡಿತೀವಿ ಅಂತ ಹೇಳೋ ಬದಲು ಗುರಿ ಇಟ್ಟಿದ್ದೀವಿ, ಹೊಂಚು ಹಾಕಿ ಕಾಯ್ತಾ ಇದ್ದೀವಿ ಅಂತ ಹೇಳಬೇಕು. ಅಂದರೆ ನೀವು ಹೇಳ್ತಾ ಇರೋದು ಆ ರೂಟಲ್ಲಿ ಟ್ರೈ ಮಾಡಬೇಕು ಅಂತಲ್ಲ? ಹೌದು, ನಮಗೆಲ್ಲ ವಿಷಯನೂ ಗೊತ್ತಿದೆ. ಆ ವಿಜಯಾಂಬಿಕಾನ ಬೇಟೆ ಆಡೋದಕ್ಕೆ ಕಾಯ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಮಾತಾಡಿ. ಮೇಡಮ್, ನೀವಿಷ್ಟು ಹೇಳಿದ್ರಲ್ಲ ಸಾಕು ಬಿಡಿ ಮೇಡಮ್. ನೋಡ್ತಾ ಇರಿ, ಫೋನ್ ಮಾಡಿ ಮಾತಿನಲ್ಲೇ ಹೆಂಗೆ ಅವ್ರನ್ನ ಪಾತ್ರ ಹುಟ್ಟಿಸ್ಬಿಡ್ತೀನಿ ಅಂತ. ಬಂದು ಆಯ್ತನೋ? ಬಂದೆ. ಆಯ್ತಾಯ್ತು, ಆರಾಮಾಗಿ ಬಾ. ಅದೆಷ್ಟು ವರ್ಷದಿಂದ ಹಾಗೇ ಇದೆಯೋ ಆ ವಿಜಯಾಂಬಿಕಾ, ಎಷ್ಟೆಲ್ಲ ಗೋಳಿಕೊಂಡ್ಲು, ಅದೆಲ್ಲದ್ರಿಂದನೂ ಇವತ್ತು ನಿನಗೆ ಮುಕ್ತಿ. ಬಾ ಬಾ. ಈಗ ನಮ್ಮ ಪೃಥ್ವಿ ನೋಡಿದಾಗ ಆಗ್ತಾ ಇದೆ. ಬಾರೋ ಬಾ. ಒಂದು ಪೃಥ್ವಿ, ಬಂದು ತಿನ್ನೋದಕ್ಕೇನಾದರೂ ಕೊಡೋ, ತುಂಬ ಹೊಟ್ಟೆ ಹಸ್ವಾಗ್ತಾ ಇದೆ. ಹೌದು, ಕೂತ್ಕೋ ಕೂತ್ಕೋ ಕೂತ್ಕೋ. ಬಂದೆ.
ತಿನ್ನು ತಿನ್ನು. ಸಾಕೇನು? ತಗೋ ಬಂದೇರು. ಏನಾಯ್ತು ಸುಂದ್ರ, ಮಾತಾಡ್ದ್ಯಾ? ಏನಾದ್ರೂ ವಿಷಯ ಗೊತ್ತಾಯ್ತಾ? ಮೇಡಮ್, ಆ ಶ್ರಾವಣಿ ಸುಬ್ಬು ಇಬ್ರು ಪ್ರಣಯಾಂತಕರು ಮೇಡಮ್. ಅಯ್ಯೋ ತುಂಬ ಚಾಲಾಕಿಗಳು. ಅವ್ರ ಚಾಲಾಕಿಗಳಾದ್ರೆ ನಾನು ಚುರುಕು ಬುದ್ಧಿ ಇರೋ ತುಪ್ಪಾಕಿ ಮೇಡಮ್. ಅಯ್ಯೋ ಮಾತು ಸಾಕು ಸುಂದ್ರ, ಮೊದಲು ಅವ್ರೇನು ಹೇಳಿದ್ರು ಅಂತ ಹೇಳು. ಮೇಡಮ್, ಆ್ಯಕ್ಚುಲಿ ಅವರು ಯಾವ ವಿಷಯನೂ ನನ್ನ ಮುಂದೆ ಏನು ಮಾತಾಡಲಿಲ್ಲ ಮೇಡಮ್. ಆದ್ರೆ ನಾನು ಬಿಡ್ತೀನ ಹಂಗೋ ಹಿಂಗೋ ಕೆದಕಿ ಅವ್ರ ಬಾಯಿಂದ ಎಲ್ಲ ವಿಷಯನೂ ಆಚೆ ತರಿಸಿದ್ದೀನಿ ಮೇಡಮ್. ಹೌದಾ? ಯಾವ ವಿಷಯದ ಬಗ್ಗೆ ಹೇಳಿದ್ರು? ಮೇಡಮ್, ಅವ್ರಿಗೆ ಅದೇನೋ ಒಂದು ರಹಸ್ಯ ಗೊತ್ತಾಗೋಗಿದೆಯಂತೆ. ಇಷ್ಟು ದಿನ ಬಚ್ಚಿಟ್ಟ ರಹಸ್ಯ ನನ್ನ ಕಣ್ಣು ಮುಂದೆ ಇದೆ ಅಂತ ಏನೋ ಒಗಟೊಗಟಾಗಿ ಹೇಳ್ತಾ ಇದ್ರು ಮೇಡಮ್. ಇನ್ನು ಮುಂದೆ ಸತ್ಯಕ್ಕೆ ಮುಕ್ತಿ ಸಿಕ್ಕಿದೆ, ಶತ್ರು ಸಂಹಾರ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಒಗಟೊಗಟಾಗೆ ಮಾತಾಡ್ತಾ ಇದ್ರು ಮೇಡಮ್. ನನಗನ್ಸುತ್ತೆ ಅವರು ಯಾರನ್ನೋ ಕಿಡ್ನ್ಯಾಪ್ ಮಾಡಿ ಪೊಲೀಸ್ನವ್ರ ಮುಂದೆ ನನಗೆ ಏನೂ ಗೊತ್ತೇ ಇಲ್ಲ, ಯಾರೂ ಸಿಕ್ಕೇ ಇಲ್ಲ ಅಂತ ಡೌ ಮಾಡಿರ್ಬೋದಾ ಮೇಡಮ್? ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಮೇಡಮ್ ಆಹಾ, ಈಗ ನಾನು ವಿಜಯಾಂಬಿಕಾ ತಲೆ ಕೂಡ ಬಿಟ್ಟಿರೋ ಕೂಳಕ್ಕೆ ಆ ಅಮ್ಮ ತಲೆ ಕೆಳಗಾಗಿ ತಲೆ ಕೆರ್ಕೊಂಡು ಉಲ್ಟಾ ಸೀದಾ ನೇತಾಡಿದ್ರು ತಲೆ ಬುಡ ಅರ್ಥ ಆಗಲ್ಲ. ಹಾಗಿದ್ರೆ ಇವನು ಹೇಳೋ ಪ್ರಕಾರ ಆ ಪೃಥ್ವಿ ಶ್ರಾವಣಿ ಸಿಕ್ಬಿಟ್ಟಿದಾನ? ಅವಳಿಗೆ ಅವ್ನು ಸಿಕ್ಕಿದ್ದು ಅವನನ್ನ ಎಲ್ಲೋ ಬಚ್ಚಿಟ್ಟು ಯಾರೂ ಸಿಕ್ಕಿಲ್ಲ ಅನ್ನೋ ಥರ ನಾಟಕ ಆಡ್ತಿದ್ದಾಳ. ಇಲ್ಲ, ಹಾಗೊಂದು ವೇಳೆ ಏನಾದರೂ ಆಗಿದ್ರೆ ಎಲ್ಲ ಸತ್ಯನೂ ಅವಳು ಗೊತ್ತಾಗೋಗುತ್ತೆ. ಹಾಗೇನಾದ್ರೂ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಏನ್ ಮಾಡ್ಲಿ? ಎಲ್ಲ ಕೈ ಬಿಟ್ಟು ಹೋಗ್ತಿದೆ, ಏನ್ ಮಾಡ್ಲಿ? ನನಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡಬೇಕು. ತಗೋ, ಈ ದುಡ್ಡಿಟ್ಕೋ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ ಕಣೋ. ನೀನು ಇಷ್ಟು ವರ್ಷ ಅನುಭವಿಸಿದ ನೋವುಗಳೇ ಸಾಕು ಕಣೋ. ಇನ್ಮೇಲೆ ನೀನು ನೆಮ್ಮದಿಯಾಗಿರ್ಬೋದು ಕಣೋ. ನಾನಿನ್ನ ಮತ್ತೆ ಬಂದು ಭೇಟಿ ಮಾಡ್ತೀನಿ. ನಿನಗೇನೇ ಬೇಕಾದರೂ ನನ್ನ ಹತ್ರ ಹೇಳು. ಸದ್ಯಕ್ಕೆ ತುಂಬ ಹೊತ್ತು ನಾನಿಲ್ಲಿ ಇರೋಕ್ಕಾಗಲ್ಲ. ನೀನು ಆರಾಮಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡು. ಬಂದು ಬಂದು ರಾಕ್ಷಸಿ ಕಣ ಅವಳು, ನರರಾಕ್ಷಸಿ. ಆ ನರಕ್ನಿಂದ ನನ್ನನ್ನು ಬಿಡಿಸ್ಬಿಟ್ಟಿಯಲ್ಲ. ನನಗೆ ನೀನು ಪುನರ್ಜನ್ಮ ಕೊಟ್ಬಿಟ್ಟೆ ಕಣ ಬಂದು, ಪುನರ್ಜನ್ಮ ಕೊಟ್ಬಿಟ್ಟೆ. ಅವಳ ಬಗ್ಗೆ ನನಗೆಲ್ಲ ಗೊತ್ತು ಕಣೋ. ನಮ್ಮ ಯಜಮಾನ್ರಿಗೆ. ನಿಮ್ಮ ಯಜಮಾನ್ರು? ಹೌದು ಕಣೋ, ನಮ್ಮ ವೀರುಗೆ ಏನೆಲ್ಲ ಅನ್ಯಾಯ ಮಾಡಿ ಈಗಲೂ ಬಣ್ಣದ ಮುಕ್ಕೋಡ ಹಾಕ್ಕೊಂಡು ಒಳ್ಳೆಯಾಗಿ ಬದುಕ್ತಾ ಇದ್ದಾಳೆ ಕಣೋ. ಅವಳಿಗೆ ತಕ್ಕ ಶಾಸ್ತಿ ಮಾಡೋವರೆಗೂ ನನಗೆ ಸಮಾಧಾನನೇ ಇಲ್ಲ ಕಣೋ. ನಿಜ ಪದ್ದು, ಈ ಜೀವ ಉಳಿದಿರದೆ ಅವಳ ಅಂತ್ಯನ ನೋಡೋದಕ್ಕೋಸ್ಕರ ನಮ್ಮ ನಂದಿನಿ ಅಮ್ಮ ಅವ್ರಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು. ಅವ್ರ ಜೀವನನೇ ಹಾಳಾಗ್ಬಿಟ್ರು. ಯೋಚನೆ ಮಾಡಬೇಡ್ವೋ. ನಂದಿನಿ ಅಮ್ಮವ್ರ ಕುಡಿನ ಅವತ್ತಿಂದ ಇವತ್ತಿನವರೆಗೂ ಚಾಚು ತಪ್ಪದೆ ರಕ್ಷಣೆ ಮಾಡ್ಕೊಂಬಂದಿದ್ದೀನಿ ಕಣೋ. ಹೌದು ಕಣೋ,
ನಮ್ಮ ಶ್ರಾವಣಿಯಮ್ಮವರು ಮೊದಲನೇ ಸಲ ಮನೆಯಿಂದ ಆಚೆ ಕಾಲಿಟ್ಟಿದ್ದು, ಅವ್ರ ಸೈಕಲಲ್ಲಿ ಓಡಾಡ್ತಾ ಇದ್ದಿದ್ದು, ಮೊದಲನೇ ಸಲ ಬಿದ್ದಿದ್ದು, ಸ್ಕೂಲಿಗೆ ಸೇರಿದ್ದು, ಈ ರೀತಿ ಅವ್ರ ಸುತ್ತಮುತ್ತ ನಡೆಯೋ ಒಂದೊಂದು ಕ್ಷಣನೂ ನಾನೇ ಖುದ್ದಾಗಿ ನಿಂತು ನೋಡಿದ್ದೀನಿ ಕಣೋ. ನನ್ನ ಗುರಿನೇ ಅದಲ್ವಾ, ದೊಡ್ಡ ಮನೆ ಕುಡಿನ ಕಾಪಾಡೋದು. ಆ ದೊಡ್ಡ ಮನೆ ಕುಡಿಗೆ ಯಾವ ತೊಂದರೆನೂ ಆಗಬಾರ್ದು ಕಣೋ. ಅದೇ ಕಾರಣಕ್ಕೆ ನನ್ನ ಮಗನ್ನು ಆ ಮನೆಗೆ ಕೆಲಸಕ್ಕೆ ಹಾಕ್ತೆ. ಆದರೆ ವಿಧಿಯಾಟನೋ ಏನೋ, ಶ್ರಾವಣಿಯಮ್ಮವರು ನನ್ನ ಮಗನ ಕೈ ಹಿಡಿದುಕೊಳ್ಳೋ. ಇವತ್ತು ನನ್ನ ಮಗ ಆ ಮನೆನ ದೇವ್ರ ಮನೆ ಥರ ನೋಡ್ತಾ ಇದ್ದಾನೆ ಕಣೋ. ಯಜಮಾನ್ರು ಕೂಡ ಅವನನ್ನ ಮಗನಕ್ಕಿಂತ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಶ್ರಾವಣಿಯಮ್ಮ ಹೇಗಿದ್ದಾರೋ? ಅದನ್ನು ಕೇಳ್ತೀಯಲ್ಲೋ, ಸಾಕ್ಷಾತ್ ನಂದಿನಿಯಮ್ಮವ್ರ ಪ್ರತಿರೂಪ. ನಂದಿನಿಯಮ್ಮವ್ರಷ್ಟೇ ಧೈರ್ಯ, ಅಷ್ಟೇ ಜಾಣ್ಮೆ, ಅಷ್ಟೇ ಪ್ರೀತಿ, ಅಷ್ಟೇ ವಾತ್ಸಲ್ಯ, ಅಷ್ಟೇ ಮಮತೆ ಕಣೋ. ಯೋಚನೆ ಮಾಡಬೇಡ ಕಣೋ, ಎಲ್ಲ ಒಳ್ಳೇದಾಗುತ್ತೆ. ನಾವು ಮತ್ತೆ ಸೇರಿದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ದೊಡ್ಡ ಮನೆ ಋಣನ ಇನ್ನೂ ತೀರಿಸ್ಬೇಕು, ಆ ಕುಡಿನ ಕಾಪಾಡ್ಕೋಬೇಕು, ಹಾಗೆ ವಿಜಯಾಂಬಿಕೆನ ಸಮಾಧಾನ ಮಾಡಬೇಕು. ಆದರೆ ಅದಕ್ಕೆಲ್ಲ ಒಂದು ಕಾಲ ಕೂಡ ಬರುತ್ತೆ. ಸದ್ಯಕ್ಕೆ ನೀನು ಹುಷಾರಾಗಿರು, ನಾನು ಮತ್ತೆ ಬರ್ತೀನಿ, ಸರಿನಾ? ಅಲ್ಲ ಮಗಳೇ, ವಿಜಯಾಂಬಿಕಾ ಅವರೇನೋ ನಿನಗೂ ಸುಬ್ಬುಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಹೇಗೆ ಮಾಡಿಸ್ತಾರೆ, ಎಲ್ಲಿ ಮಾಡಿಸ್ತಾರೆ, ಸುಬ್ಬುನ ಈ ಮದುವೆಗೆ ಹೇಗೆ ಒಪ್ಪಿಸ್ತಾರೆ, ಸುಬ್ಬು ಶ್ರಾವಣಿನ ಬಿಟ್ಟು ಬರೋಕೆ ಒಪ್ಕೋತಾನ ಅಂತ? ಅಮ್ಮ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ವಿಜಯಾಂಬಿಕಾ ಮೇಡಮ್ಮು ಒಂದು ಸತಿ ಮನ್ಸು ಮಾಡಿದ್ರೆ ಮುಗೀತು. ಅವ್ರಿಗೆ ಅಸಾಧ್ಯ ಅನ್ನೋದು ಏನೂ ಇಲ್ಲ. ಅಲ್ಲ ಅಮ್ಮ, ಅವ್ರು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿರಲ್ವಾ? ಅವರು ಎಲ್ಲನೂ ಪ್ಲ್ಯಾನ್ ಮಾಡಿ ಇದೇ ರೀತಿ ನಡೆಯುತ್ತೆ ಅಂತ ಅವ್ರು ನಮ್ಮ ಹತ್ರ ಹೇಳಿರ್ತಾರೆ. ಹಾಗಾದರೆ ಅವ್ರ ಮಾತನ್ನು ನಂಬಿ ಈ ಮದುವೆ ವಿಷಯದಲ್ಲಿ ನಾವು ಮುಂದುವರಿಯೋಣ ಅಂತೀಯಾ? ಏನಮ್ಮ ಇದು, ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ? ನಾವು ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಾವಿವಾಗ ಮದ್ವೆಗೆ ಏನೇನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಇದ್ರ ಬಗ್ಗೆ ಅಲ್ಲ. ನೋಡಮ್ಮ, ನಾವು ಎಲ್ಲ ವ್ಯವಸ್ಥೆನೂ ಮಾಡಿಕೊಂಡ್ರೆ ಸುಬ್ಬು ನನಗೆ ತಾಳಿ ಕಟ್ತಾನೆ, ಆ ಶ್ರಾವಣಿ ಮನೆಯಿಂದ ಹೋಗ್ತಾಳೆ. ಏನೋ ಮಗಳೇ, ಒಟ್ಟಿನಲ್ಲಿ ಆಗಾಗಿರೋ ಎಡವಟ್ಟು ಈಗ ಆಗಬಾರ್ದು ಅಷ್ಟೇ. ಸಾಧ್ಯನೇ ಇಲ್ಲ ಅಮ್ಮ. ಅವರು ಒಂದು ಸತಿ ಮನ್ಸು ಮಾಡಿದ್ದಾರೆ ಅಂದಮೇಲೆ ಶ್ರಾವಣಿ ಸುಬ್ಬು ದೂರ ಆಗಲೇಬೇಕಮ್ಮ. ಅವರಿಬ್ಬರ ಮಧ್ಯೆ ಇರೋ ಸಂಬಂಧ ಕಿತ್ತು ಹೋಗಲೇಬೇಕು. ನನ್ನ ಜೊತೆ ಸುಬ್ಬು ಮದುವೆ ನಡೀಲೇಬೇಕು. ಆಯ್ತು ಮಗಳೇ, ನೀನು ಹೇಳಿದ ಹಾಗೆ ನಡೆದ್ಬಿಟ್ರೆ ನನಗೆ ಹಾಲು ಕುಡ್ದಷ್ಟು ಖುಷಿ ಆಗತ್ತೆ. ಏನೋ ಆ ಸುಬ್ಬು ಮೇಲಿರೋ ಪ್ರೀತಿಗೋ ಇಲ್ಲ ಅವನನ್ನ ಮದುವೆ ಆಗಲೇಬೇಕು ಅನ್ನೋ ಹಠಕ್ಕೋ ಏನಾದರೂ ಸರಿ, ನೀವಿಬ್ರು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು. ಆದರೆ ನೋಡೋ ಜನ ಈಗಾಗಲೇ ಮದುವೆ ಆಗಿರೋ ಜೊತೆ ಮತ್ತೆ ಮದುವೆ ಆಗ್ತಿದ್ದಾಳೆ ಶ್ರೀವಲ್ಲಿ ಅಂದ್ಬಿಡ್ತಾರೆ ಅನ್ನೋ ಚಿಂತೆ ಅಷ್ಟೇ. ಅಮ್ಮ, ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. 100 ಜನ 100 ಮಾತಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇವಾಗ ನೋಡು, ನಾನೇನಾದರೂ ಸುಬ್ಬುನ ಮದುವೆ ಆಗಿಲ್ಲ ಅಂದರೆ ನಾಳೆ ದಿನ ಶ್ರಾವಣಿ ಬಂದು ನನಗೆ ಚಾಲೆಂಜ್ ಮಾಡಿದ್ದೆ ಸುಬ್ಬುನ ಮದುವೆ ಆಗ್ತೀನಿ ಅಂತ, ಈಗ ನನ್ನ ಮುಂದೆನೆ ಸೋತೋದಲ್ಲ ಅಂತ ಹೇಳ್ಬಿಟ್ರೆ? ಇಲ್ಲ ಮಗಳೇ, ಇಲ್ಲ, ನೀನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಅವಳು ನಿನ್ನ ಜೀವನ ಹಾಳು ಮಾಡಿದವಳು, ಅವಳು ಮುಂದೆ ನೀನು ಗೆಲ್ಲೇಬೇಕು. ಆ ಸುಬ್ಬು ಅವಳು ಕಣ್ಮುಂದೆನೆ ನಿನಗೆ ತಾಳಿ ಕಟ್ಟಬೇಕು. ಅದೇ ಶಿವಲ್ಲಿ, ಏನಿದೆಲ್ಲ? ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಈಗಾಗ್ಲೇ ಮದ್ವೆ ಆಗಿ ಸಂಸಾರ ಮಾಡ್ತಿರೋ 2 ಜೀವಗಳನ್ನ ಬೇರೆ ಮಾಡಕ್ ಹೊರಟಿದ್ದೀರಾ. ಸುಬ್ಬು ಅಣ್ಣಂಗೂ ಶ್ರಾವಣಿ ಅತ್ತಿಗೂ ಮದ್ವೆ ಆಗಿದೆ. ಮದ್ವೆ ಆಗಿರೋ ನಮ್ಮಣ್ಣನ ಮತ್ತೆ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ಯಲ್ಲ, ಇದು ತಪ್ಪಲ್ಲ ಶ್ರೀವಲ್ಲಿ? ಯಾವುದು ತಪ್ಪು ಒಪ್ಪು ಎಲ್ಲ ನೀನ್ ನಮಗ್ ಹೇಳ್ಕೊಡ್ಬೇಡ. ನನ್ನ ಮಗಳ ಮದುವೆ ವಿಚಾರದಲ್ಲಿ ನಿಮ್ ಮನೆಯವರೆಲ್ಲ ಸೇರ್ಕೊಂಡು ಅವಳಿಗೆ ಅನ್ಯಾಯ ಮಾಡಿದ್ರಲ್ಲ, ಆವಾಗ ಅದು ತಪ್ಪು ಅನಿಸ್ತಿಲ್ವಾ ನಿನ್ಗೆ? ಅತ್ತೆ, ಅದೆಲ್ಲ ನಮಗ್ ಗೊತ್ತಿಲ್ಲದೆ ನಡೆದು ಹೋಯ್ತು. ಯಾರಿಗೂ ಯಾರ ಜೀವನ ಹಾಳು
ಮಾಡ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ. ಆದ್ರೆ ಈಗ ಉದ್ದೇಶ ಇಟ್ಕೊಂಡೆ ಅವ್ರ ಜೀವನನ ಹಾಳು ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ. ಶ್ರೀವಲ್ಲಿ, ನಿನ್ನ ಮನಸ್ಸಲ್ಲಿ ಇಂಥ ಕೆಟ್ಟ ಯೋಚನೆ ಇನ್ನೂ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ ದೃಷ್ಟಿಲಿ ಇದು ಕೆಟ್ಟ ಯೋಚನೆ ಇರ್ಬೋದು, ಆದ್ರೆ ನನ್ನ ದೃಷ್ಟಿಲಿ ಇದೇ ಒಳ್ಳೇದು. ಸುಬ್ಬು ನನ್ನೋನು. ಸುಬ್ಬು ನನ್ನನ್ನ ಮದ್ವೆ ಆಗ್ಬೇಕಾಗಿತ್ತು. ಅದ್ರ ಮಧ್ಯದಲ್ಲಿ ಶ್ರಾವಣಿ ಬಂದು ಅವನ್ನ ಕಿತ್ಕೊಂಡ್ಲು. ಈಗ ನಾನು ಅಷ್ಟೇನೆ, ಅವಳಿಂದ ಸುಬ್ಬುನ ನಾನು ಮತ್ತೆ ಕಿತ್ಕೋತಿದ್ದೀನಿ. ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅಣ್ಣ ಅದಕ್ಕೆ ಜೀವನದಲ್ಲಿ ನೀನು ಬಿರ್ಗಾಳಿಯಾಗಿ ಹೋಗ್ಬೇಡ ಶ್ರೀವಲ್ಲಿ. ಇದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಖಂಡಿತ ನಾನು ಇದನ್ನ ಬಿಡಲ್ಲ.